ಶ್ರೀಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ. ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಉದ್ಯೋಗ ಪರ್ವದಲ್ಲಿ ಕೃಷ್ಣರಾಯಭಾರದ ಅಂತ್ಯದ ಒಂದು ಪರಿಸ್ಥಿತಿಗೆ ಬಂದಿದ್ದೀವಿ. ಭಗವಂತ ಸಾಮ ದಾನ ಭೇದ ದಂಡೋಪಾಯಗಳಿಂದ ಪಾಂಡವರ ಭೂಮಿಯನ್ನು ಪಾಂಡವರಿಗೆ ಕೊಡಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡೇ ಬಂದುಬಿಟ್ಟಿದ್ದಾನೆ. ಇಲ್ಲ ಸಂಧಾನ, ತಪ್ಪಿದರೆ ಯುದ್ಧ. ಇವೆರಡರಲ್ಲಿ ಒಂದನ್ನು ಫಿಕ್ಸ್ ಮಾಡ್ಕೊಂಡು ಹೋಗೋಕ್ಕೆ ಬಂದಿದ್ದಾನೆ ಪರಮಾತ್ಮ. ಎಷ್ಟೇ ದುರ್ಯೋಧನಿಗೆ ಹೇಳಿದರೂ ಕೂಡ ಅವನಿಗೆ ಬುದ್ಧಿ ಬರಲಿಲ್ಲ. ಮುಳ್ಳು ಮನೆ ಉಚ್ಛಳಿಪ ಧರಣಿಯ ನಿತ್ಯನಾದ ಬಳಿಕ ನೀನಗು ಹೋಗೋ ಕದನವ ಕೊಂಡು ಹೋಗಲೇ ಯುದ್ಧನೇ ತಗೊಂಬೋಗು, ಕಾಳಗವನೇ ಬಲಿದು ಬಹೆ ಅಂತ ಇತ್ಲಾಗಿ ಅವನು ಮಾತು ಕೊಟ್ಟು ಬಂದಿರ್ತಾನೆ. ಆದರೂ ಕೂಡ ಪರಮಾತ್ಮ ಯುದ್ಧನೇ ಗ್ಯಾರಂಟಿ ಮಾಡ್ಕೊಂಡು ಬರ್ತೀನಿ ಅಂತಲೇ ಬಂದಿದ್ದರೂ ಕೂಡ ಅದನ್ನು ತಪ್ಪಿಸೋದಕ್ಕೋಸ್ಕರ ಬಹಳಷ್ಟು ಪ್ರಯತ್ನ ಪಟ್ಟರು. ದುರ್ಯೋಧನ ಅದಕ್ಕೆ ಒಪ್ಪಲ್ಲ. ಒಂದು ಮುಳ್ಳು ಮೊನೆಯಷ್ಟು ಕೂಡ ನಾನು ಭೂಮಿಯನ್ನು ಪಾಂಡವರಿಗೆ ಕೊಡಲ್ಲ ಅಂತ ಯಾವಾಗ ಹೇಳಿದ್ದಾನೆ, ಅವನಿಗೂ ಕೂಡ ಮನಸ್ಸಿಗೆ ಒಂಥರ ದುಃಖವಾಗಿದೆ. ಸಾಮ ಆಯಿತು, ದಾನ ಆಯಿತು, ಈಗ ಭೇದೋಪಾಯದಿಂದ ಏನಾದರೂ ಒಂದು ಪ್ರಯತ್ನವನ್ನು ಪಡೋಣ ಅಂತ ಹೇಳಿಬಿಟ್ಟು ಪಾಂಡವರ ಕಡೆಗೆ ಬರಲಿಕ್ಕೆ ಮನಸ್ಸನ್ನು ಒಲಿಸಬೇಕು ಅಂತ ಹೇಳಿಬಿಟ್ಟು ಕರ್ಣನಿಗೆ ಒಂದು ಪ್ರಯತ್ನವನ್ನು ಮಾಡೋಣ, ಕರ್ಣನನ್ನು ಪಾಂಡವರ ಕಡೆ ತರೋದಕ್ಕೆ ಅಂತ ಹೇಳಿಬಿಟ್ಟು ಪರಮಾತ್ಮ, ಯಾಕೆಂದರೆ ಅವನಿಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದೇನಿದೆ, ಭೂತ ಭವಿಷ್ಯತ್ ವರ್ತಮಾನಗಳನ್ನು ಬಲ್ಲವನಾಗಿರ್ತಕ್ಕಂಥ ಭಗವಂತ ಯಾವ ರೀತಿ ಭೇದೋಪಾಯದಿಂದ ಕರ್ಣನ ಮನಸ್ಸನ್ನು ತಿದ್ದಲಿಕ್ಕೆ ಪ್ರಯತ್ನ ಪಡ್ತಾನೆ, ಕೊನೆಗೆ ಅವನಿಂದ ಮಾತನ್ನು ತಗೊಂತಾನೆ. ಅದೇ ರೀತಿ ಆ ಕುಂತಿ ತಾಯಿ ಅನ್ನೋದನ್ನು ತಿಳಿಸಿಬಿಟ್ಟು ಕುಂತಿಯಿಂದ ಮಾತನ್ನು ಕೇಳಿಸ್ತಾನೆ. ಕರ್ಣ ಆ ಮಾತನ್ನು ನಡೆಸಿಕೊಡ್ತೇನೆ ಅಂತ ಇಬ್ಬರಿಗೂ ಕೂಡ ಮಾತು ಕೊಡ್ತಾನೆ ಅಂತಕ್ಕಂಥ ಒಂದು ಸಂಕ್ಷಿಪ್ತವಾದ ವಿಚಾರವನ್ನು ಹೇಳ್ತಾ 10ನೇ ಸಂಧಿಯ ಸೂಚನೆ. ಸೆಣಸುವದಟರ ಗಂಡ ಸಮರಾಂಗಣ ಕಮಲ ಬೇರುಂಡ, ಆ ದಿನಮಣಿಯ ಮಗನುದ್ದಂಡ ಕರ್ಣನ ಕಂಡಳ ಕುಂತಿ. ಸೆಣಸುವದಟರ ಗಂಡ, ಯಾರು ಶತ್ರುಗಳೋ ಅವರಿಗೆ ಗಂಡಭೇರುಂಡನಂತೆ ಕರ್ಣ. ಸಮರಾಂಗಣ ಕಮಲ ಭೇರುಂಡ, ಯುದ್ಧರಂಗದಲ್ಲಿ ಕಮಲಭೇರುಂಡನಾಗಿ ಹೋರಾಡ್ತಕ್ಕಂಥವನಾಗಿರ್ತಕ್ಕಂಥ ಕರ್ಣ. ಅಂಥ ಕರ್ಣ ಆ ದಿನಮಣಿಯ ಮಗನುದ್ದಂಡ, ಸೂರ್ಯನ ಒಂದು ವರಪ್ರಸಾದಿತನಾಗಿರ್ತಕ್ಕಂಥ ಕರ್ಣ. ಅವನನ್ನ ಕರ್ಣನ ಕಂಡಳ ಕುಂತಿ, ಕರ್ಣನ ಕಂಡಳ ಕುಂತಿ, ಕರ್ಣನ ಕಂಡಳ ಕುಂತಿ. ಕುಂತಿದೇವಿ ಎಷ್ಟೋ ವರ್ಷ ಆದಮೇಲೆ ಆ ಕರ್ಣನನ್ನು ನೋಡ್ತಾಳೆ. ಕರ್ಣನು ಕೂಡ ಕುಂತಿಯನ್ನು ನೋಡ್ತಾನೆ ಅನ್ನತಕ್ಕಂಥ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಸಂಧಿ ನೋಡ್ರಿ. ಈ ಸಂಧಿಯಲ್ಲಿ ಕುಮಾರವ್ಯಾಸ ಎಷ್ಟು ಚೆನ್ನಾಗಿ ಹೇಳ್ತಾನೆ ಒಂದು ವಿಚಾರವನ್ನು ಅಂದರೆ, ಒಲಿದವರನ್ನು ಜೀವಿಸುವ ಬಗೆ ಬಲುಹು ಮೊರಮಥನಂಗೆ. ಪರಮಾತ್ಮನಿಗೆ ತನ್ನ ಭಕ್ತರು ಯಾರೋ ಅವರಿಗೆ ತನ್ನ ಜೀವವನ್ನು ಕೊಡತಕ್ಕಂಥ ಒಂದು ರೀತಿಯಲ್ಲಿ ಅವನು ಕಟಿಬದ್ಧನಾಗಿ ನಿಂತಿದ್ದಾನೆ ಅಂತ. ಉಳಿದವರನ್ನು ಉಜ್ಜೀವಿಸುವ ಬಗೆ ಬಲುಹು ಮೊರಮಥನಂಗೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಮಾತು ಕೊಟ್ಟಿರತಕ್ಕಂಥ ಪರಮಾತ್ಮ
ಒಲಿದವರನು ಜೀವಿಸುವ ಬಗೆ ಬಲು ಹುಮರಮಥನಂಗೆ. ತನ್ನನ್ನು ಒಲಿದಿರತಕ್ಕಂಥ, ತನ್ನನ್ನು ಭಜಿಸ್ತಕ್ಕಂಥವರಿಗೆ ಯಾವಾಗಲೂ ಕೂಡ ಆಶೀರ್ವಚನವನ್ನು ಕೊಡ್ತಕ್ಕಂಥ, ಅವನ ಪ್ರತಿಯೊಂದು ಕ್ಷಣದ ಯೋಗಕ್ಷೇಮವನ್ನು ನೋಡ್ಕೊಳ್ತಕ್ಕಂಥ ಒಂದು ಕೀರ್ತಿಯನ್ನು ಹೊತ್ತಿರತಕ್ಕಂಥ ಭಗವಂತ ಮುನಿದೊಡೆ ಸಿಟ್ಟು ಬಂದರೆ ಹಣೆಯ ತಲೆಯ ಬರಹವ ತೊಡೆವನಲ್ಲದೆ ಬಳಿಕ ಸೈರಿಸನು. ಮನಸ್ಸು ಮಾಡಿದ ಅಂದರೆ ಅವನ ಹಣೆಯ ಬರಹವನ್ನು ಕೂಡ ಬದಲಾವಣೆ ಮಾಡತಕ್ಕಂಥದ್ದು ಪರಮಾತ್ಮನಿಗೆ ಗೊತ್ತಿದೆ. ನಳಿನನಾಭನು ಭಜಕರಿಗೆ ಬೆಂಬಳಿಯ ಬಿರುದನು, ಭೇದದಲ್ಲಿ ಕುರುಕುಲವ ಕೊಂದನು ಕೇಳು ಜನಮೇ ಜಯ ಮಹೀಪಾಲ. ಭೇದದಲ್ಲಿ ಕುರುಕುಲವ ಕೊಂದನು ಕೇಳು ಜನಮೇ ಜಯ ಮಹೀಪಾಲ. ತನ್ನ ಭಜಕರನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಭೇದೋಪಾಯವನ್ನು ಉಪಯೋಗಿಸಿಬಿಟ್ಟು ಇಡೀ ಕೌರವನ ವಂಶವನ್ನೇ ಯಾವ ರೀತಿ ಕೊಲ್ಲುತ್ತಾನೆ ಅಂತಕ್ಕಂಥದ್ದನ್ನು ಅಥವಾ ಜಯಿಸ್ತಾನೆ ಅಂತಕ್ಕಂಥದ್ದನ್ನು ನಾವು ಸ್ವಲ್ಪ ಇಲ್ಲಿ ಯೋಚನೆ ಮಾಡಬೇಕು ಅಂತಕ್ಕಂಥದ್ದು ಆ ಕುಮಾರವ್ಯಾಸನ ಮೊದಲನೇ ಪದ್ಯದಲ್ಲಿ. ಕರ್ಣನನ್ನು ಕರೆದ, ಕರ್ಣ ಬಾರಯ್ಯ ಒಂದು ಸ್ವಲ್ಪ ನನ್ನ ಅತ್ತಿತ್ತ ಬಿಟ್ಟು ಬಾ. ರಾಯಭಾರಕ್ಕೆ ಬಂದಿರತಕ್ಕಂಥ ಕೃಷ್ಣ ಭೀಷ್ಮ ದ್ರೋಣ ಇವ್ರನ್ನೆಲ್ಲ ಕರೆಸಿ ಕರ್ಣನನ್ನು ಮಾತ್ರ ಹಿಂದಕ್ಕೆ ಕರೆದೇನಂತ. ಅದನ್ನೇ ನಾವು ಸಂಧಾನ ಅಂತ ಕರೆಯೋದು. ಸಭೆಯಲ್ಲಿ ಕುತ್ಕೊಂಡು ಮಾಡೋದು ಅದು ಸಂಧಾನನೇ. ಆದರೆ ಸಂಧಾನದ ಒಂದು ಭಾಗ ಇದು. ಯಾವ ರೀತಿ, ಯಾಕೆಂದರೆ ಕರ್ಣ ಮಹಾಪ್ರಚಂಡ. ಯುದ್ಧರಂಗದಲ್ಲಿ ಅವನನ್ನು ದೇವ ದಾನವ ಗರುಡ ಗಂಧರ್ವ ಯಕ್ಷ ಕಿನ್ನರ ಕಿಂಪುರುಷರಾದಿಯಾಗಿ ತ್ರಿಮೂರ್ತಿಗಳು ಕೂಡ ಹಿಂದೂ ಮುಂದೆ ನೋಡ್ತಕ್ಕಂಥ ರೀತಿಯಲ್ಲಿ ಯುದ್ಧ ಮಾಡ್ತಕ್ಕಂಥ ಕರ್ಣ ನಾಳೆ ಬೆಳಿಗ್ಗೆ ಕುರುಕ್ಷೇತ್ರ ಯುದ್ಧ ನಡೆದರೆ ಈ ಪಾಂಡವ್ರ ಗತಿ ಏನು? ಆಮೇಲೆ ಕರ್ಣ ಅಂದರೆ ಆ ದುರ್ಯೋಧನನಿಗೆ ಪಂಚಪ್ರಾಣ. ಅಂಥ ಕರ್ಣನ ಮನಸ್ಸನ್ನು ನಾನು ಹೊಡೆದರೆ ಇಡೀ ಕುರುಕ್ಷೇತ್ರ ಆ ಕೌರವನ ಒಂದು ವಂಶನೇ ನಡುಗುತ್ತೆ ಅನ್ನೋದು ಪರಮಾತ್ಮನಿಗೆ ಚೆನ್ನಾಗಿ ಗೊತ್ತು. ಏನು ಮಾಡ್ದ? ಬಾರಪ್ಪ ಕರ್ಣ. ಆವಾಗ ಕರ್ಣ ಬಂದಂತೆ ರಥ ಮುಂದೆ ಹೋಗ್ತಾ ಇದೆ. ಕರ್ಣ ನಡ್ಕೊಂಬರ್ತಾ ಇದ್ದಾನೆ. ಏ ಕರ್ಣ, ಯಾಕೋ ರಥ ಬರ್ತಾ ಇದೆಯಲ್ಲಪ್ಪ, ರಥದ ಹಿಂದೆ ಬರ್ತಾ ಇದೆಯಲ್ಲ, ಹತ್ತು ಬಾ ಕುತ್ಕ, ರಥವನ್ನು ಹತ್ತಿ ನನ್ನ ಪಕ್ಕದಲ್ಲಿ ಕುತ್ಕ ಅಂತ ಕರೆದಾಗ ಪಾಪ ಅವನೆಷ್ಟೇ ಯುದ್ಧರಂಗದಲ್ಲಿ ಮಹಾಪ್ರವೀಣ ಆದರೂ ಕೂಡ ಕರ್ಣ, ಇವನು ಸಚರಾಚರ ಜಗತ್ಪತಿ ಪರಮಾತ್ಮ, ನಾನು ಹೆಂಗಪ್ಪ ಅವನ ಹತ್ರ ಕೂತ್ಕೊಳ್ಳಿ? ಅವನ ಪಕ್ಕದಲ್ಲಿ ಕೂತ್ಕೊಳ್ತಕ್ಕಂಥ ಅಧಿಕಾರ ನನಗಿದೆಯಾ ಅಂತ ಇವನು ಯೋಚನೆ ಮಾಡಬೇಕಾದ್ರೆ ಅಲ್ಲಿಗೂ ಗಡಗಡ ನಡಿಕ್ಕೆಂತ ಆ ಹಿಂದೆ ರಥ ಮುಂದೆ ಹೋಗ್ತಾ ಇದ್ದರೆ ಆ ರಥದ ಹಿಂಭಾಗದಲ್ಲಿ ಹೀಗೆ ಅವನು ಮೇಲಕ್ಕೆ ಹತ್ತಿದನಂತೆ. ಹತ್ತಲ್ಲಿ ಕೂತ್ಕೊಂಡಿದ್ದಾನೆ. ಅವಾಗ ಪರಮಾತ್ಮ ಏನು ಮಾಡಿದ ಗೊತ್ತಾ? ಎಷ್ಟು ಕರೆದ್ರು ಬಾ ಹತ್ರ ಅಂತ ಕರೆದ್ರು ಕೂಡ ಬರದೇ ಇದ್ರೆ ಇನತನು ಜನ ಕೂಡೆ ಮೈದುನತನದ ಸರಸವನೆಸಗಿ ರಥದುಳು ಧನುಜರಿಪು ಬರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ. ಅವನೇ ಹತ್ತಿರಕ್ಕೆ ಕರ್ಕೊಂಡು ಎಳಕಂಡು ಪಕ್ಕಕ್ಕೆ ಕೂಡಿಸ್ಕೊಂಡಿದ್ದಾನಂತೆ. ಎಷ್ಟು ಭಕ್ತರಿಗೆ ಸಹಿಷ್ಣುವಾಗಿರ್ತಕ್ಕಂಥವನು ಪರಮಾತ್ಮ. ಇನತನು ಜನ ಕೂಡೆ ಮೈದುನತನದ ಸರಸವನೆಸಗಿ ರಥದೊಳು ಧನುಜರಿಪು ಬರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ. ತನ್ನ ಪಕ್ಕದಲ್ಲಿ ಕುತ್ಕೊಳ್ಳಪ್ಪ ಅಂತ ಹೇಳಿಬಿಟ್ಟು ಅವನು ಪಕ್ಕಕ್ಕೆ ಸರಿಸ್ಕೊಂಡು ಕುತ್ಕೊಂಡಿದ್ದಾನಂತೆ. ಎನಗೆ ಮಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯೇ ದೇವಾ. ಅಯ್ಯೋ ಭಗವಂತ, ನೀನು ನೋಡಿದರೆ ಪುಣ್ಯಾತ್ಮ, ಭಕ್ತಪರಾಧೀನ, ಮಹಾ ಜ್ಞಾನಿ ಭಗವಂತ, ನೀನೇ ಅಲ್ಲಿ ನಾನಿಲ್ಲಪ್ಪ. ನಿನ್ನ ಪಕ್ಕದಲ್ಲಿ ಕೂತ್ಕೊಳ್ತಕ್ಕಂಥ ಶಕ್ತಿ ನನಗೆ ಇದೆಯಾ? ಎನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯ ದೇವಾ ಮುರಾರಿ ಅಂಜುವೆನೆನಲು ತೊಡೆ ಸೋಂಕಿನಲ್ಲಿ ಸಾರಿದು ಶೌರಿ ಇಂತೆಂದ. ನಿನ್ನ ಹತ್ರ ಬರೋದಕ್ಕೆ ನನಗೆ ಹೆದರಿಕೆ ಆಗುತ್ತೆ ಭಗವಂತ ಅಂದರೆ ಅವನೇ ಹತ್ರಕ್ಕೆ ಹೋಗಿ ಅವನ ತೊಡೆಯನ್ನು ಇವನು ತೊಡೆ ಮೇಲೆ ಇಟ್ಕೊಂಡಿದ್ದಾನಂತೆ. ಏ ಕರ್ಣ, ಏನು ಮಾತಾಡ್ತೀಯಯ್ಯ? ಭೇದವಿಲ್ಲೆಲೆ ಕರ್ಣ, ನಿಮ್ಮೊಳು ಯಾದವರು ಕೌರವರೊಳಗೆ ಭೇದವಿಲ್ಲೆಲೆ ಕರ್ಣ. ಸಂವಾದಿಸುವಡೆ ಅನ್ವಯದ ಮೊದಲೆರಡಿಲ್ಲ ನಿನ್ನಾಣೆ. ಮೇದಿನಿ
ಪತಿ ನೀನು. ಎಷ್ಟು ಚೆನ್ನಾಗಿ ಅವನ ಮನಸ್ಸನ್ನು ತಿದ್ದುತ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ನೋಡ್ರಿ. ಮತ್ತೆ ನೀವು ಒಬ್ಬ ಅದ್ಭುತವಾಗಿರತಕ್ಕಂಥ ಮನಃಶಾಸ್ತ್ರಜ್ಞ ಪರಮಾತ್ಮ ಕೃಷ್ಣ. ಇಡೀ ಭಗವದ್ಗೀತೆನೇ ಒಂದು ವಿಜ್ಞಾನ, ಅದು ಒಂದು ಮನಃಶಾಸ್ತ್ರ. ಆ ರೀತಿ ಅರ್ಜುನನ ಮನಸ್ಸನ್ನು ಯಾವ ರೀತಿ ಯುದ್ಧಕ್ಕೆ ಬದಲಾವಣೆ ಮಾಡಿ ಅವನಲ್ಲಿ ಒಂದು ಶಕ್ತಿಯನ್ನು ತುಂಬುತ್ತಾನೋ, ಅವನಿಗೆ ದುಃಖವಾದಾಗ ಆ ರೀತಿ ಕರ್ಣನಿಗೆ ಹೇಳ್ತಾ ಇದ್ದಾನಂತೆ, ಭೇದವಿಲ್ಲೆಲೆ ಕರ್ಣ ನಿಮ್ಮೊಳು ಯಾದವರು ಕೌರವರೊಳಗೆ ಸಂವಾದಿಸುವಡೆ ಅನ್ವಯದ ಮೊದಲೆರಡಿಲ್ಲ ನಿನ್ನಾಣೆ. ಅಲ್ಲಪ್ಪ, ನಿಮ್ಮಲ್ಲಿ ಅಥವಾ ಕ್ಷತ್ರಿಯರು, ಆಮೇಲೆ ಯಾದವರು, ನಾವೆಲ್ಲರೂ ಕೂಡ ಬೇರೆ ಬೇರೆ ಅಲ್ಲಪ್ಪ. ಮೊದಲಿನಿಂದಲೂ ಕೂಡ ನಮಗೆ ಎಷ್ಟೋ ಹಿಂದಿನ ಜನ್ಮದ ಸಂಬಂಧ ಇದೆ. ನಾವು ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ನಿನ್ನ ಆಣೆ ಕಣಪ್ಪ ಇದು. ಏನು ಗೊತ್ತಾ, ಇನ್ನೊಂದು ಆಶ್ಚರ್ಯವಾದ ವಿಚಾರ ಕರ್ಣ, ಮೇದಿನೀಪತಿ ನೀನು. ಅತ್ಲಾಗ ಪಾಂಡವರು ರಾಜರಾಗ್ತಕ್ಕಂಥ ಅಧಿಕಾರ ಅವರಿಗಿಲ್ಲ ಸದ್ಯಕ್ಕೆ, ಇತ್ಲ ಕೌರವ್ರಿಗೂ ಇಲ್ಲ. ಸುಮ್ಮನೆ ಬಡದಾಡ್ಕೊಂಡು ಸಾಯ್ತಿದ್ದಾರೆ. ಆದರೆ ಮೇದಿನೀಪತಿ ನೀನು, ಲೆಕ್ಕಾಚಾರವಾಗಿ ಈ ಒಂದು ರಾಜ್ಯಕ್ಕೆ ರಾಜನಾಗಬೇಕಾಗಿರ್ತಕ್ಕಂಥವನು ನೀನೇ. ಚಿತ್ತದೊಳಾದುದರಿವಿಲ್ಲೆನುತ. ಆದರೆ ಈ ವಿಚಾರ ನಿನಗೆ ಗೊತ್ತಿಲ್ಲ ಅಷ್ಟೇ, ನಾನು ಮಹಾರಾಜ ಅಂತಕ್ಕಂಥ ವಿಚಾರ ನಿನಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು, ದಾನವ ಸೂದನನು ರವಿಸುತನ ಕಿವಿಯಲಿ ಬಿತ್ತಿದನು ಭಯವ. ರಾಕ್ಷಸರನ್ನು ಸಂಹಾರ ಮಾಡಿರ್ತಕ್ಕಂಥ ಪರಮಾತ್ಮ ಇವನ ಕಿವಿಯಲ್ಲಿ ನೀನು ಮಹಾರಾಜನಾಗ್ತೀಯ, ನೀನು ಬೇರೆ ಅಲ್ಲ, ನಾವು ಬೇರೆ ಅಲ್ಲ ಅನ್ನತಕ್ಕಂಥ ಒಂದು ಭಯದ ಬೀಜವನ್ನು ಬಿತ್ತಿಬಿಟ್ಟಿದ್ದಾನಂತೆ. ಅವನು ಇದ್ದಕ್ಕಿದ್ದಂಗೆ ಕರ್ಣ ಬೆಕ್ಕಸಗರಾಗಿಬಿಟ್ಟಿದ್ದಾನೆ. ಅವನು ಯಾರೋ ಅವನಿಗೆ ಗೊತ್ತಿಲ್ಲ. ಅಂಥದ್ದು ಮಹಾರಾಜ ನೀನು ಹಸ್ತಿನಾವತಿಗೆ. ಆದರೆ ಅವರಿಬ್ಬರು ಸುಮ್ಮನೆ ಜಗಳಾಡ್ಕೊಂತಿದ್ದಾರೆ. ಲೆಕ್ಕಾಚಾರ ನೀನು ಮಹಾರಾಜನಾಗಬೇಕಾದವನು ಅಂತಕ್ಕಂಥ ಮಾತನ್ನು ಕೇಳಿದರೆ ಹೆಂಗನಿಸ್ಬೇಕು ಪಾಪ ಅವನಿಗೆ, ಕರ್ಣನಿಗೆ. ಚಿತ್ತದೊಳಾದುದರಿವಿಲ್ಲೆನುತ ದಾನವಸೂದನನು ರವಿಸುತನ ಕಿವಿಯಲಿ ಬಿತ್ತಿದನು ಭಯವ. ಭಯದ ಬೀಜವನ್ನು ಬಿತ್ತಿದ್ದಾನೆ. ಆವಾಗ ಪಾಪ ಕರ್ಣ ಅಂತನಂತೆ, ದಾನವಾಂತಕ ಬೆಸಸು ವಂಶವಿಹೀನನನು ನಿಮ್ಮಡಿಗಳೊಡನೆ ಸಮಾನಿಸುವರೇ. ಸಾಕೆನುತ ರವಿಸೂನು ಕೈ ಮುಗಿಯೇ. ಅಯ್ಯೋ ಪರಮಾತ್ಮ, ದಾನವಾಂತಕ ಬೆಸಸು ವಂಶವಿಹೀನನನು ನಿಮ್ಮಡಿಗಳೊಡನೆ ಸಮಾನಿಸುವರೇ. ನೀನೆಲ್ಲಿ ಭಗವಂತ? ಕೌರವರೆಲ್ಲೋ, ಪಾಂಡವರೆಲ್ಲೋ, ನಾನೆಲ್ಲೋ. ನಿಮ್ಮಿಗೆ ಸರಿಸಮವಾಗಿ ನಿಲ್ತಕ್ಕಂಥ ಒಂದು ಶಕ್ತಿ ನನಗಿದೆಯೇನಪ್ಪ? ಇಲ್ಲಪ್ಪ, ನಾನು ಬೇರೆ, ನೀವು ಬೇರೆ. ಉದ್ದಕ್ಕೆ ನಮಸ್ಕಾರ ಮಾಡಿಬಿಟ್ರೆ, ಮಾನನಿಧಿ ನಿನ್ನಾಣೆ ಬಾರೈ ನೀನು ನಮ್ಮೆಲ್ಲರ ಹವಣೆ. ವರ ಭಾನುವಂಶ ಲಲಾಮನಿ ರಾಮಂಗೆ ಸರಿ ಎಂದ. ಮಾನನಿಧಿ ಕಣೋ ನೀನು, ಕೃಷ್ಣ ಅಂತಾನೆ. ಅದಕ್ಯಾಚೆ ಯೋಚನೆ ಮಾಡ್ತಿ? ಮಾನನಿಧಿ ನಿನ್ನಾಣೆ ಬಾರೈ ನೀನು ನಮ್ಮೆಲ್ಲರ ಹವಣೆ. ನಿನ್ನಾಣೆಯಾಗಿಯೂ ಕೂಡ ನಿನಿಗೂ ನಮಿಗೂ ವ್ಯತ್ಯಾಸ ಇಲ್ಲಪ್ಪ. ಬಾರಪ್ಪ ಹತ್ರ. ವರಭಾನುವಂಶ ಲಲಾಮ ನೀ ರಾಮಂಗೆ ಸರಿ ಎಂದ. ನೀನು ಸೂರ್ಯವಂಶನಾಗಿರ್ತಕ್ಕಂಥವನು. ನೀನು ಆ ತ್ರೇತಾಯುಗದ ರಾಮನಿಗೆ ಸರಿಯಾಗಿರ್ತಕ್ಕಂಥವನು. ಶಕ್ತಿಯಲ್ಲಿ, ಶೌರ್ಯದಲ್ಲಿ, ಸಾಮರ್ಥ್ಯದಲ್ಲಿ. ಪಕ್ಕದ ಕೂಡಿಸಿಕೊಂಡು ಪರಮಾತ್ಮ, ಕಳೆದುಕೊಂಡನು ವೀಳೆಯವನಂಜುಳಿಯಲಾತಂಗಿತ್ತು ಕರ್ಣನ ಕೆಲಕೆ ಬರಸೆಳೆದು ಅವನ ಕರದೊಳು ಕರತಳವನಿಕ್ಕಿ. ಹತ್ರ ಕರೆದು ಅವನಿಗೆ ವೀಳೆಯನ್ನು ಕೊಟ್ಟು, ಬಾಪ ನನ್ನ ಪಕ್ಕಕ್ಕೆ ಬಾ ಅಂತ ಹೇಳಿಬಿಟ್ಟು ಅವನ ಕೈಯನ್ನು ಇಟ್ಟಿದ್ದಾನೆ. ಎಷ್ಟು ಪುಣ್ಯಾತ್ಮ ಕರ್ಣ. ಆ ಭಗವಂತ ಇಡೀ 14 ಲೋಕವನ್ನು ತನ್ನ ಕೈಯಲ್ಲಿ ಹಿಡಿದಿರ್ತಕ್ಕಂಥ ಭಗವಂತನ ಕೈಯಲ್ಲಿ ಕರ್ಣನ ಕೈ ಇದೆ ಅಂದರೆ ಕರ್ಣ ಇನ್ನೆಷ್ಟು ಪುಣ್ಯವನ್ನು ಮಾಡಿದ್ದಾನೆ ಅಂತಕ್ಕಂಥದ್ದನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಅವನ ಕೈಯನ್ನು ಹಾಕ್ಕೊಂಡು ಹೇಳ್ತಾನಂತೆ, ಕರ್ಣ
ಎಲೆ ದಿವಾಕರ ತನಯ ನಿನ್ನಯ ಕುಲವನರಿಯಲ. ನಿನ್ನ ಕುಲನೇ ನಿನಗೆ ಗೊತ್ತಿಲ್ಲಲ್ಲೋ ಕರ್ಣ. ಸುಯೋಧನನಲ್ಲಿ ವೃಥಾ ಸೇವಕತನದಲಿಹುದು ಉಚಿತವಲ್ಲೆಂದ. ಎಲೆ ದಿವಾಕರ ತನಯ ನಿನ್ನಯ ಕುಲವನರಿಯಲ. ನಿನ್ನ ಕುಲನೇ ನಿನಗೆ ಗೊತ್ತಿಲ್ಲಲ್ಲೋ ಕರ್ಣ. ಅನ್ಯಾಯವಾಗಿ ನೀನು ನಿನ್ನ ಪರಿಸ್ಥಿತಿ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳದೆ ಹೋಗಿ ಆ ದುರ್ಯೋಧನನ ಹತ್ರ ಸೇವಕನಾಗಿದ್ದುಕೊಂಡು ಅವನ ಸೇವೆಯನ್ನು ಮಾಡ್ತಿದೀಯಲ್ಲಯ್ಯ. ನೀನ್ಯಾರು ಗೊತ್ತಾ ಕರ್ಣ? ಲಲನೆ ಪಡೆದಿ 5 ಮಂತ್ರಂಗಳಲ್ಲಿ ಮೊದಲಿಗ ನೀನು. ನಿನ್ನಯ ಬಳಿ ಯುಧಿಷ್ಠಿರ ದೇವ, ಮೂರನೆಯಾತ ಕಲಿ ಭೀಮ. ಫಲುಗುಣನು 4ನೆಯ, 5ನೆಯಲಿ ನಕುಲ ಸಹದೇವರಾದರು. ಬಳಿಕ ಮಾದ್ರಿಯಲಿ 1 ಮಂತ್ರದೊಳು ಇಬ್ಬರು ದಿಸಿದರು. ಅವತ್ತಿನ ದಿನ ಕುಂತಿದೇವಿಗೆ ಮಕ್ಕಳಾಗಲಿಲ್ಲ ಅಂತ ಯೋಚನೆ ಮಾಡ್ತಕ್ಕಂಥ ಸಂದರ್ಭ. ಯೋಚನೆ ಏನು ಮಾಡಿಲ್ಲ, ಯಾಕೆಂದ್ರೆ ಇನ್ನೂ ಮದುವೆನೇ ಆಗಿರಲಿಲ್ಲ. ಆವಾಗ ದೂರ್ವಾಸ ಮಹರ್ಷಿಗಳು ಬಂದರು. ಕುಂತಿ ಇನ್ನೂ ಆಟ ಆಡ್ತಾ ಇದ್ಲು ಕುಂತಿದೇವಿ. ಆವಾಗ ದೂರ್ವಾಸ ಮಹರ್ಷಿಗಳ ಹತ್ರ ಬಂದುಬಿಟ್ಟಮ್ಮ, ಮುಂದೆ ನಿನಗೆ ಸಂದರ್ಭ ಬಂದಾಗ ನಿನಗೆ 5 ಮಂತ್ರಗಳನ್ನು ಉಪದೇಶ ಮಾಡ್ತೀನಿ. ಒಂದು ಯಮಧರ್ಮರಾಜನ ಮಂತ್ರ, ಮತ್ತೊಂದು ವಾಯು ಮಂತ್ರ, ದೇವೇಂದ್ರನ ಮಂತ್ರ, ಮತ್ತು ಅಶ್ವಿನಿ ದೇವತೆಗಳ ಮಂತ್ರ. ಈ ರೀತಿ ನಿನಗೆ ನಾನು 5 ಮಂತ್ರಗಳನ್ನು ಉಪದೇಶ ಮಾಡ್ತೀನಮ್ಮ. ನೀನು ಮುಂದೊಂದು ದಿನ ಅವುಗಳನ್ನು ಜಪ ಮಾಡಿದರೆ ನಿನಗೆ ಬಹಳ ಒಳ್ಳೆಯದಾಗುತ್ತೆ, ಪುತ್ರ ಸಂತಾನವಾಗುತ್ತೆ ಅಂತ ಹೇಳಿಬಿಟ್ಟು ಲಲನೆ ಪಡಿದಿ. ಆವಾಗ ಆಯಮ್ಮ ಕುಂತಿದೇವಿ ನೋಡೋಣ ಅಂತ ಹೇಳಿ ಮದುವೆಗಿಂತಲೂ ಮುಂಚೆನೇ ಒಂದು ಪರೀಕ್ಷೆ ಮಾಡೋಣ, ಹುಡುಗಾಟ ಅಂತ ಹೇಳಿಬಿಟ್ಟು ಸೂರ್ಯನ ಮಂತ್ರವನ್ನು ಯಾವಾಗ ಜಪ ಮಾಡಿದಳೋ ಆವಾಗ ಗರ್ಭವತಿಯಾಗಿದ್ದಾಳಂತೆ. ಅದು ಸಮಾಜಕ್ಕೆ ಗೊತ್ತಾಗಬಾರ್ದು ಅಂತ ಹೇಳಿಬಿಟ್ಟು 9 ತಿಂಗಳಾದ ಮೇಲೆ ಒಂದು ಪುತ್ರ ರತ್ನವನ್ನು ಹೆತ್ತಿದ್ದಾಳೆ. ಅದು ಅದ್ಭುತವಾಗಿರತಕ್ಕಂಥ ಕಾಂತಿಯುಳ್ಳದಾಗಿರತಕ್ಕಂಥ ಮಗು. ಆ ಮಗುವನ್ನು ನೋಡಿಬಿಟ್ರೆ ಯಾರಾದರೂ ಕೂಡ ಆಶ್ಚರ್ಯಪಡಬೇಕು. ಅಂಥ ಒಂದು ಅದ್ಭುತವಾಗಿರತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ಮಗು. ಆ ಮಗು ಬೇರೆ ಅಲ್ಲ. ಆ ಮಗುವನ್ನು ಸಮಾಜದ ಒಂದು ಅಪವಾದಕ್ಕೆ ಆಯಮ್ಮ ಗುರಿ ಆಗಬಾರ್ದು ಅಂತ ಹೇಳಿಬಿಟ್ಟು ಹೆದರಿಬಿಟ್ಟು, ಯಾಕೆಂದರೆ ಮದುವೆಗಿಂತ ಮುಂಚೆ ಮಕ್ಕಳು ಹುಟ್ಟಿದರೆ ಸಮಾಜದಲ್ಲಿ ಬೆಲೆ ಇಲ್ಲ ಅಂತ ಹೇಳಿಬಿಟ್ಟು ಕುಂತಿದೇವಿ ಏನು ಮಾಡಿದ್ಲು, ಆ ಮಗುವಿನ ಗಂಗೆಯಲ್ಲಿ ಗಂಗಾದೇವಿಗೆ ಅರ್ಪಿಸಿಬಿಟ್ಲಂತೆ. ತಾಯಿ ನೀನೇ ಕಾಪಾಡಬೇಕು ಈ ಮಗುವನ್ನು. ಆ ಮಗುವೇ ನೀನು ಕಣಯ್ಯ. ನಿನ್ನ ಹೆಸರು ಕರ್ಣ ಅಂತ ಇಟ್ಟರು. ಆಮೇಲೆ ನಿನ್ನಯ ಬಳಿ ಯುಧಿಷ್ಠಿರ ದೇವ, 3ನೆಯಾತ ಕಲಿ ಭೀಮ. ಫಲುಗುಣನು 4ನೆಯ. ಆಮೇಲೆ ನಿನ್ನ ಹಿಂದೆ ಯಮಧರ್ಮರಾಜನ ಮಂತ್ರದಿಂದ ಧರ್ಮರಾಜ ಹುಟ್ಟಿದ. ಆಮೇಲೆ ಯಾವುದು 3ನೆಯಾತ ಕಲಿಭೀಮ, ವಾಯುವಿನ ಮಂತ್ರದಿಂದ 3ನೆಯಾತ ಕಲಿಭೀಮ ಹುಟ್ಟಿದ. ಮಹಾಪ್ರಚಂಡನಾಗಿರತಕ್ಕಂಥ ಭೀಮಸೇನ. ಫಲುಗುಣನು 4ನೆಯವನು ದೇವೇಂದ್ರನ ಮಂತ್ರದಿಂದ, ದೇವೇಂದ್ರನ ಒಂದು ಅಂಶದಿಂದ ಹುಟ್ಟಿರ್ತಕ್ಕಂಥವನು ಅರ್ಜುನ. 5ನೆಯಲಿ ನಕುಲ ಸಹದೇವರಾದರು. ಬಳಿಕ ಮಾದ್ರಿಯಲಿ 1 ಮಂತ್ರದಲ್ಲಿ ಇಬ್ಬರು ದುಸಿದರು. ಎಷ್ಟು ವರ್ಷಗಳಾದರೂ ಮದುವೆಯಾಗಿ ಮಕ್ಕಳಾಗಲಿಲ್ಲ ಅಂತ ಹೇಳಿಬಿಟ್ಟು ಪಾಂಡುರಾಜ ಯೋಚನೆ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಆವಾಗ ಇನ್ನೊಂದು ಮದುವೆಯನ್ನು ಮಾಡಿದರು ಪಾಂಡುರಾಜನಿಗೆ. ಮಾದ್ರಿ ದೇವಿಯನ್ನು, ಮಾತೃ ದೇಶದ ರಾಜಕುಮಾರಿಯನ್ನು. ಅವಳಿಗೂ ಮದುವೆ ಆಗಲಿಲ್ಲ. ಕೊನೆಗೆ ಈ 5 ಮಂತ್ರಗಳಿದ್ವಲ್ಲ ಕುಂತಿದೇವಿ ಹತ್ರ, 1 ಮಂತ್ರವನ್ನು ಮಾದ್ರಿದೇವಿ ಕೊಟ್ಲಂತಮ್ಮ. ನೀನು ಜಪ ಮಾಡು, ನೀನು ಅನುಷ್ಠಾನ ಮಾಡೋ ಮಂತ್ರವನ್ನು, ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದಾಗ ಆವಾಗ ಆಯಮ್ಮ ಅನುಷ್ಠಾನ ಮಾಡಿದರೆ ಆವಾಗ 2 ಮಕ್ಕಳು ಹುಟ್ಟಿದರು, ನಕುಲ ಮತ್ತು ಸಹದೇವ. ಅವರನ್ನು ನಾವು ಅಶ್ವಿನಿ ದೇವತೆಗಳ ಮಕ್ಕಳು ಅಂತ ಕರಿತೀವಿ. ಆದ್ದರಿಂದ ಕರ್ಣ,
ಅದರಿನ ಪಾಂಡವರಲೈವರ ಮೊದಲಿಗನು ನೀನಿರಲು ಧರಣಿಯ ಕದನ ವಿತ್ತಂಡಕ್ಕೆ ಕಾಮಿತವಲ್ಲ ಭಾವಿಸಲು ಇದು ನಿಧಾನವು ಕರ್ಣ. ನಿನ್ನ ಅಭ್ಯುದಯವನೇ ಬಯಸುವೆನು, ಇದು ನಿಧಾನವು ಕರ್ಣ. ನಿನ್ನಭ್ಯುದಯವನೇ ಬಯಸುವೆನು, ನಿನ್ನಯ ಪದಕ್ಕೆ ಕೆಡಹುವೆನು ಐವರನು ನಡೆ ತನ್ನ ಸಂಗಾತ. ಆದ್ದರಿಂದ ಕರ್ಣ, ನೀನೇ ಮೊದಲನೇ ಮಗ, ನೀನು ಪಾಂಡುರಾಜನ ಮಗ, ನೀನು ಕುಂತಿದೇವಿ ಮಗ, ನೀನು ಸೂರ್ಯನ ಮಂತ್ರಕ್ಕೆ ಹುಟ್ಟಿರತಕ್ಕಂಥ ಮಗ. ನಿನ್ನ ತಾಯಿ ಕುಂತಿ, ನಿನ್ನ ತಂದೆ ಪಾಂಡುರಾಜ. ಏನು ಗತಿಯಾಗಬೇಕು ಅವನ ಮನಸ್ಸಿಗೆ ಪಾಪ. ಅದಕ್ಕೆ ಕರ್ಣ, ಇವರು ನಮಗೆ ಬೇಕು ರಾಜ್ಯ ಅಂತ ಒಂದು ಕಡೆ ಪಾಂಡವರು, ಒಂದು ಕಡೆ ಕೌರವರು, ನಾನು ರಾಜನಾಗಬೇಕು ಅಂತ ಹೊಡೆದಾಡ್ತಾ ಇರತಕ್ಕಂಥದ್ದು ಏನೂ ಅರ್ಥ ಇಲ್ಲ. ಲೆಕ್ಕಾಚಾರವಾಗಿ ನೀನೇ ದೊಡ್ಡೋನು ಈ ಇಬ್ಬರಿಗೂ ಕೂಡ. ಆದ್ದರಿಂದ ಅವರ ಅಣ್ಣ ತಮ್ಮಂದರು ಮಕ್ಕಳಾದ್ದರಿಂದ ನೀನೇ ದೊಡ್ಡೋನಾದ್ದರಿಂದ ನೀನು ಮಹಾರಾಜನಾಗಬೇಕು ಹಸ್ತಿನಾವತಿಗೆ. ಇದು ನಿಧಾನವು ಕರ್ಣ, ಇದು ಯೋಚನೆ ಮಾಡ್ತಕ್ಕಂಥ ವಿಚಾರ ಕರ್ಣ. ನಿನ್ನ ಅಭ್ಯುದಯವನೇ ಬಯಸುವೆನು. ಅಪ್ಪ, ನೀನು ಒಳ್ಳೇನಾಗಬೇಕು, ನಿನಗೆ ಒಳ್ಳೇದಾಗಲಿ ಅಂತಕ್ಕಂಥ ಒಂದು ಭಾವನೆ ಕಣಪ್ಪ ನಂದು. ನಿನ್ನಯ ಪದಕ್ಕೆ ಕೆಡಹುವೆನೈವರನು ನಡೆ ತನ್ನ ಸಂಗಾತ. ಬಾ, ನಮ್ಮ ಜೊತೆಗೆ ಬಾ, ಪಾಂಡವರ ಕಡೆ ಬಾ. ನೀನು ಕೂಡ ಪಾಂಡವರಲ್ಲಿ ಒಬ್ಬನಾಗು, ಆ ಅಣ್ಣ ತಮ್ಮಂದರಲ್ಲಿ ನೀನು ಕೂಡ ಒಬ್ಬನಾಗು. ಆ 5 ಜನ ಪಾಂಡವರನ್ನು ನಿನ್ನ ಕಾಲಿಗೆ ಕೆಡವಿಸದೇ ಇದ್ದರೆ ನಾನು ಕೃಷ್ಣನೇ ಅಲ್ಲ. ಬಾ ಹೋಗೋಣ, ನಿನ್ನ ಮಾತಿಗೆ ಅವ್ರ ಬೆಲೆ ಕೊಡ್ತಾರೆ. ಏನು ಮಾಡ್ತೀನಿ ಗೊತ್ತಾ ಕರ್ಣ? ಇಷ್ಟೇ ಅಲ್ಲ, ನಿನಗೆ ಹಸ್ತಿನಪುರದ ರಾಜ್ಯದ ಘನತೆಯನ್ನು ಮಾಡುವೆನು. ಪಾಂಡವ ಜನಪ ಕೌರವ ಜನಪರು ಲಯಿಸುವರು ಗದ್ದುಗೆಯ. ನಿನಗೆ ಕಿಂಕರವೆರಡು ಸಂತತಿ ಎನಿಸಲೊಲ್ಲದೆ, ನೀನು ದುರ್ಯೋಧನನ ಬಾಯಿದಂಬುಲಕ್ಕೆ ಕೈಯಾನುವರೇ ಹೇಳಿಂದ. ನಿನ್ನನ್ನು ಕರ್ಕೊಂಡೋಗಿ ಹಸ್ತಿನಾವತಿಗೆ ಮಹಾರಾಜನನ್ನಾಗಿ ನಾನು ಮಾಡ್ತೀನಿ. ನಿನಗೆ ಹಸ್ತಿನಪುರದ ರಾಜ್ಯದ ಘನತೆಯನ್ನು ಮಾಡುವೆನು. ಪಾಂಡವ ಜನಪ ಕೌರವ ಜನಪರು ಓಲೈಸುವರು ಗದ್ದುಗೆಯ. ನಿನ್ನ ಕಾಲು ಕೆಳಗೆ ಬಿದ್ದಿರ್ತಾರೆ ಕಣಯ್ಯ ಪಾಂಡವರು ಕೌರವರು. ಕೆಳಗಡೆ ಸಿಂಹ ಆ ಆಸನಗಳ ಮೇಲೆ ಅವರು ಕೂತ್ಕೊಂಡಿರ್ತಾರೆ, ನೀನು ಮಹಾರಾಜನಾಗಿ ಮೆರೀತಾ ಇರ್ತೀಯ. ನಿನಗೆ ಕಿಂಕರವೆರಡು ಸಂತತಿ ಎನಿಸಲೊಲ್ಲದೆ, ನಿನಗೆ 2 ಸಂತತಿಗಳು ಕಿಂಕರರು ಅಂತಕ್ಕಂಥದ್ದು. ಅಂದರೆ ನಿನಗೆ ಸೇವಕರಾಗಬೇಕು ಅವರಿಬ್ಬರು ಕೂಡ, ನೀನು ಅವರಿಗೆ ಹೋಗಿ ಸೇವಕನಾಗಿದೆಯಲ್ಲಯ್ಯ. ದುರ್ಯೋಧನನ ಬಾಯ್ದಂಬುಲಕ್ಕೆ ಕೈಯಾನುವರೇ ಹೇಳೆಂದ. ದುರ್ಯೋಧನ ಇದು ಬಿಟ್ಟು, ನೀನು ಮಹಾರಾಜನಾಗದು ಬಿಟ್ಟು ದುರ್ಯೋಧನ ಕಾಲಾಗ ತೋರಿಸಿದರೆ ನೀನು ತಲೆ ಮೇಲೆ ಹೊತ್ತು ಮಾಡ್ತಿದೆಯಲ್ಲ, ಅವನು ಸೇವಕನಾಗಿದೆಯಲ್ಲಪ್ಪ. ಸ್ವಲ್ಪ ಆದರೂ ಯೋಚನೆ ಮಾಡಬೇಕಾ ಕರ್ಣ? ನೀನು ಮಹಾರಾಜನಾದರೆ ಎಡದ ಮೈಯಲ್ಲಿ ಕೌರವೇಂದ್ರ ರಗಡಣ, ಬಲದಲ್ಲಿ ಪಾಂಡುತನಯರ ಗಡಣ. ಇದಿರಲಿ ಮಾದ್ರ ಮಾಗಧ ಯಾದವಾದಿಗಳು, ನಡುವೆ ನೀನು ಒಲಗದೊಳುಪ್ಪುವ ಕಡುವಿಳಾಸವ ಬಿಸುಟು. ಕುರುಪತಿ ನುಡಿಸೆ ಜಿಯಾ ಹಸಾದವೆಂದು ಎಂಬುದು ಕಷ್ಟ ನಿನಗೆಂದ. ನೀನು ಮಹಾರಾಜನಾದರೆ ಎಡದ ಮೈಯಲ್ಲಿ ಕೌರವೇಂದ್ರರ ಗಡಣ. ಎಡಗಡೆ ನೋಡಿದ್ರು ಬರೀ ಕೌರವರ ಒಂದು ಸೈನ್ಯ, ಮಹಾರಾಜರವರೆಲ್ಲ ಸಾಮಂತರಾಜರ ಆದಿಯಾಗಿ ಎಲ್ಲರೂ ಕೂಡ ಅಣ್ಣ ತಮ್ಮಂದರು. ಬಲದಲ್ಲಿ ಪಾಂಡುತನಯರ ಗಡಣ, ಬಲಗಡೆ ಎಲ್ಲ ಬರೀ ಪಾಂಡವರು ಅವರ ಸೈನ್ಯ. ಇದಿರಲಿ ಮಾದ್ರ ಮಾಗಧ ಯಾದವಾದಿಗಳು, ಎದುರುಗಡೆ ಮಾಗಧರು, ಮಾದ್ರ ದೇಶದವರು, ಯಾದವರು ಎಲ್ಲರೂ ಕೂಡ. ನಡುವೆ ನೀನೋಲಗದೊಳೊಪ್ಪುವ ಕಡು ವಿಲಾಸವ ಬಿಸುಟು ಮಧ್ಯೆ ನೀನು ಮಹಾರಾಜನಾಗಿ ಮೆರೆಯದು ಬಿಟ್ಟು, ಕುರುಪತಿ ನುಡಿಯೇ ಜಿಯಾ ಹಸಾದವೆಂಬುದು ಕಷ್ಟ ನಿನಗೆಂದ. ಅದು ಬಿಟ್ಟು ನೀನು ದುರ್ಯೋಧನ ಕರ್ಣ ಬಾರ ಇಲ್ಲ ಅಂದ್ರೆ ದುರ್ಯೋಧನ ಹತ್ರಕ್ಕೆ ಹೋಗಿ ಏನು ಮಹಾರಾಜ ಅಪ್ಪಣೆ ಅಂತ ಕೇಳಿ ತಲೆ ಬೊಗ್ಗಿಸಿ ಸೇವೆ ಮಾಡತಕ್ಕಂಥ ಒಂದು ಪರಿಸ್ಥಿತಿಗೆ ಬಂದಿದೆಯಲ್ಲಯ್ಯ. ಇನ್ನೂ ಒಂದು ಕರ್ಣ, ನೀನು ಶೌರ್ಯದಲ್ಲಿದಿರಿಲ್ಲ ಕುಲದಲ್ಲಿ ಸೂರ್ಯನ ಮಗ. ಶೌರ್ಯದ ಮನೆನೇ ನೀನು. ನಿನ್ನಷ್ಟು ಶೌರ್ಯ ಪ್ರಪಂಚದಲ್ಲಿ ಯಾವನಿಗೂ ಇಲ್ಲ. ಶೌರ್ಯದಲ್ಲಿದಿರಿಲ್ಲ ಕುಲದಲ್ಲಿ ಸೂರ್ಯನ ಮಗ. ಕುಲದಲ್ಲಿ ನೋಡಿದರೆ ಸೂರ್ಯವಂಶಸ್ಥ. ಒಡನೆ ಹುಟ್ಟಿದ ವೀರರೈವರು ಪಾಂಡುತನಯರು.
ನೋಡ್ರಿ ಪಾಂಡುತನಯರು ನಿನ್ನ ಜೊತೆಗೆ ಹುಟ್ಟಿರ್ತಕ್ಕಂಥವ್ರು ಪ್ರಚಂಡರಾಗಿರ್ತಕ್ಕಂಥವ್ರು ಪಾಂಡವರು 5 ಜನ ಗಡಗುಟ್ಟಿಸ್ಬಿಡ್ತಾರೆ ಪ್ರಪಂಚನ. ನಿನ್ನ ವೈಭವಕ್ಕೆ 6 ಸರಿಯೈ ಕರ್ಣ, ನಡೆ ನಡೆ ಧಾರುಣೀಪತಿಯಾಗು, ನೀನಿರೆ ವೈರವಿತ್ತಂಡಕ್ಕೆ ಬಳಿಕಿಲ್ಲೆಂದನು ಅಸುರಾರೀಗ. ನೀನು ಬಾ, ನೀನು ಮಹಾರಾಜನಾದರೆ ಯಾರ್ಯಾರು ಉಸಿರು ಬಿಡಲ್ಲ, ಅವ ಕುರುಕ್ಷೇತ್ರ ಯುದ್ಧನೂ ಆಗಲ್ಲ, ಎಷ್ಟೋ ಪ್ರಾಣಹರಣ ಆಗದು ನಿಲ್ಲುತ್ತಪ್ಪ. ನನ್ನ ಮಾತು ಕೇಳಯ್ಯ. ದುರ್ಯೋಧನ ನೀನು ತಗೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ಅವನಿಲ್ಲ ಅನ್ನೋದೇ ಇಲ್ಲ. ನೀನೊಂದು ಮಾತು ಅವನಿಗೆ ಹೇಳಿಬಿಟ್ರೆ ಮುಗೀತು. ಏನು ಸುಮ್ಮನೆ ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾನಂತೆ. ಅವನಿಗೆ ಏನು ಗತಿ ಮಾಡಬೇಕು? ಇಷ್ಟು ದಿನ ಪಾಂಡವರು ತಮ್ಮಂದರು ಅಂತ ಅವನಿಗೇನು ಗೊತ್ತಿತ್ತು? ಕುಂತಿ ತಾಯಿ ಅಂತ ಏನು ಗೊತ್ತಿತ್ತು? ಪಾಂಡುರಾಜನೇ ನನ್ನ ತಂದೆ ಅಂತ ಏನು ಗೊತ್ತಿತ್ತು? ಪಾಪ ಏನು ಗತಿ ಮಾಡಬೇಕು? ಕೊರಳ ಸೆರೆ ಹಿಗ್ಗಿದವು, ದೃಗುಜಲವು ರವಣಿಸಿ ಕಡು ನೊಂದನು, ಅಕಟ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ. ಕೊರಳ ಸೆರೆ ಹಿಗ್ಗಿದವು, ಏನು ದುಃಖ ಒಳಗಿನಿಂದ ಉಮ್ಮಳಿಸಿ ಬಂದುಬಿಟ್ಟಿದೆ. ಕಂಠ ಬಿಕ್ಕಂಬರ್ತಾ ಇದೆಯಂತೆ. ಪಾಪ ನರಗಳೆಲ್ಲ ಹಿಗ್ಗಿಬಿಟ್ಟಿದ್ದಾವೆ. ದೃಗುಜಲವು ರವಣಿಸಿ ಕಡು ನೊಂದನು, ಕಣ್ಣಲ್ಲಿ ನೀರು ಕೋಡಿಯಾಗಿ ಹರಿತಾ ಇದೆ. ಅಂದ್ಕಂಡಂತೆ ಅಕಟ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ. ಅಯ್ಯೋ ರಾಮ ಕೃಷ್ಣ, ನನಗೆ ಯಾಕಾದರೂ ಈ ವಂಶದ ವೃತ್ತಾಂತವನ್ನು ಹೇಳಿದ. ಕುರುಪಟಿಗೆ ಕೇಡಾದುದು, ನನ್ನ ಪತಿ ಆಗಿರತಕ್ಕಂಥ ದುರ್ಯೋಧನನಿಗೆ ಕೇಡು ಪ್ರಾರಂಭ ಆಗಿಬಿಡ್ತು ಇವತ್ತಿನಿಂದ. ಅಂದ್ಕಂತನಂತೆ ಹರಿಯ ಹಗೆ ಹೊಗೆದೋರದೆ ಉರು ಹದೆ ಬರಿದೆ ಹೋಗುವುದೇ. ಪರಮಾತ್ಮ ಇಟ್ಟಿರ್ತಕ್ಕಂಥ ವಂಶ ಅನ್ನತಕ್ಕಂಥ ಒಂದು ಬೆಂಕಿ ಹೊಗೆದೋರದೆ, ಚಿಕ್ಕದೊಂದು ಕಿಡಿ, ಬೆಂಕಿ ಕಿಡಿ. ಯಾವುದು? ನಾನು ಪಾಂಡವರ ವಂಶದವನು ಅನ್ನತಕ್ಕಂಥ ವಿಚಾರವನ್ನು ಪರಮಾತ್ಮ ನನಗೆ ಹೇಳಿದ್ನಲ್ಲ, ಅದೇ ಒಂದು ಬೆಂಕಿ ಕಿಡಿ. ಎಲ್ಲಿಗಾರ ನಾವೊಂದು ಕಿಡಿ ಬಿದ್ದರೆ ಹೊಗೆದೋರದೆ ಹೊಗೆ ಬರುತ್ತೆ. ಆಮೇಲೆ ಬರ್ತಾ ಬರ್ತಾ ಗಾಳಿ ಬೀಸಿದಂಗೆಲ್ಲ ಹತ್ಕೊಂಡ್ಬಿಡುತ್ತೆ. ದಗ 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 ಹತ್ಕೊಂಡು ಉರಿಯುತ್ತೆ. ಹಾಗೆ ಪರಮಾತ್ಮ ನನ್ನ ವಂಶದ ವೃತ್ತಾಂತವನ್ನು ತಿಳಿಸಿ ಇಡೀ ಕುರುಕುಲಕ್ಕೆ ಬೆಂಕಿ ಇಕ್ಕಿಬಿಟ್ಟ. ಹರಿಯ ಹಗೆ ಹೊಗೆದೋರದೆ ಉರುಹದೆ ಬರಿದೆ ಹೋಗುವುದೇ, ತನ್ನ ವಂಶವನರು ಹಿಕ್ಕೊಂದನು ಹಲವು ಮಾತೇನೆಂದು ಚಿಂತಿಸಿದ. ನನ್ನ ವಂಶ ವೃತ್ತಾಂತವನ್ನು ಹೇಳಿಬಿಟ್ಟು ಇಡೀ ದುರ್ಯೋಧನನ ವಂಶವನ್ನೇ ನಾಶ ಮಾಡಿದ್ದಾನೆ ಈ ಪರಮಾತ್ಮ ಅಂತ ಹೇಳಿಬಿಟ್ಟು ದುಃಖ ಪಡ್ತಿದ್ದಾನಂತೆ ಅಂತಕ್ಕಂಥದ್ದಕ್ಕೆ ಇಲ್ಲಿಗೆ ನಾವು ಈ ಒಂದು ಕಥೆಯನ್ನು ಮುಗಿಸೋಣ. ಸ್ವಲ್ಪ ಯೋಚನೆ ಮಾಡಿ ನೋಡಿದರೆ ಪಾಪ ಕರ್ಣನ ಒಂದು ವೃತ್ತಾಂತ ಬಹಳ ಭಯಂಕರವಾಗಿರ್ತಕ್ಕಂಥದ್ದಾಗಿದೆ. ಏಕೆಂದರೆ ಅವನು ಸಮಾಜದಲ್ಲಿ ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಕೀಳು ಅಂತಂದರೆ ಕೆಳದರ್ಜೆಯ ಒಂದು ಕುಲಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ. ಆದರೂ ಕೂಡ ನೀನು ಕ್ಷತ್ರಿಯ, ನೀನು ಕೂಡ ಸಾಮಾನ್ಯನಲ್ಲ. ಆ ಕಡೆ ಕೌರವರು ಪಾಂಡವರು ನಿನಗೆ ಆಳಗಳಾಗಬೇಕು, ನೀನೇ ಮಹಾರಾಜನಾಗಬೇಕು ಅಂತ ಪರಮಾತ್ಮ ಇದ್ದಕ್ಕಿದ್ದಂಗೆ ಕರೆದು, ಅದು ಬೇರೆ ಯಾರೋ ಹೇಳಿದ್ದಿದ್ರೆ ಒಂದು ಲೆಕ್ಕ ಇರ್ತಿತ್ತು. ಆ ಭಗವಂತನೇ ಈ ಮಾತನ್ನು ಹೇಳಿದ್ದಾನೆ ಅಂದಾಗ ಅವನು ಒಪ್ಪಬೇಕಾ ಬಿಡಬೇಕಾ? ಅವನ ಮನಸ್ಸು ಸುಮ್ಮನೆ ಅಲ್ಲಾಡ್ತಾ ಇದೆಯಂತೆ, ಸುಮ್ಮನೆ ಅಲ್ಲೋಲ ಕಲ್ಲೋಲವಾಗಿದೆ, ಬೆಂಕಿ ಬಿದ್ದಿದೆ ಒಳಗಡೆ. ಏನು ಮಾಡಬೇಕು? ಪಾಂಡವರ ಕಡೆ ಹೋಗಬೇಕಾ, ಈ ಕಡೆ ಬಿಡಬೇಕಾ, ಹೋಗಬೇಕಾ ಬಿಡಬೇಕಾ ಅಂತಕ್ಕಂಥ ತಾಕಲಾಟದಲ್ಲಿ ಅವನು ಕಾಲವನ್ನು ಅವನು ಅವನ ಮನಸ್ಸು ಕುದಿತಾ ಇದೆ ಅಂತ ಹೇಳ್ತಾ ಈ ಒಂದು ಸಂಧಿಯನ್ನು ಮುಂದಿನ ಒಂದು ಇದರಲ್ಲಿ ಮುಂದುವರಿಸೋಣ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.